ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಜಾತ್ಯಾತೀತ ಅನ್ನೋರು ಯಾರು? ಅಪ್ಪ ಅಮ್ಮ ಗೊತ್ತಿಲ್ಲದವರು ಜಾತ್ಯಾತೀತ ಅಂತ ಹೇಳ್ತಾರೆ. ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಹಿಂದೂಗಳನ್ನ ಹೊಡೆದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಹಿಂದೂಗಳ ನೋಡಿದ್ರು. ಪರೋಕ್ಷವಾಗಿ ಈ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಕೆಲವು ಮಂದಿ ಜಾತ್ಯಾತೀತ ಅಂತ ಹೇಳ್ತಾರೆ. ಜಾತಿ ಧರ್ಮಗಳನ್ನು ಹೊಡೆದ್ರೇನೆ ಅವರ ರಾಜಕಾರಣ ನಡೆಯೋದು ಅಂತ ಖಾನಾಪುರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅಗೇನ್ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಹಿಂದೂಗಳು ಅಂತ ಮರ್ತೆ ಹೋಗಿತ್ತು. ನಾನ್ ಲಿಂಗಾಯತ, ನಾನ್ ಮರಾಠ, ನಾನ್ ಹೆಗಡೆ, ನಾನ್ ಭಟ್ಟ, ನಾನ್ ಶೆಟ್ಟಿ, ನಾನ್ ಮೂರೆಂಟು ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ರು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರ್ತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಅದಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವು ಮಂದಿ ಜಾತಿ ಆತಿದ್ರು ಅಂತ ಅಪ್ಪ ಅಮ್ಮ ಗೊತ್ತಿದ್ರು. ನಮ್ಮನ್ನ ಜಾತಿ ಹೆಸರಿನಲ್ಲಿ ಹೊಡೆದ್ರು, ಭಾಷೆ ಹೆಸರಿನಲ್ಲಿ ಹೊಡೆದ್ರು. ಒಂದಾಗ್ಲಿಕ್ಕೆ ಕೊಟ್ಟೇನು ನೋಡ್ರಿ, ಮರಾಠಿ ಕನ್ನಡ ಒಂದಾಗ್ತಾರಂತ ಗೊತ್ತಾದ ತಕ್ಷಣವೇ ಮತ್ತೆ ತಗೊಂಡೇ ಬರ್ತಾರಲ್ಲಿ ಕತ್ತಿ. ಎಷ್ಟು ಮತ್ತಿ ಹೊಡೆಯುವುದು ಅಂತ. ಈ ಹೊಡೆದ ಇಟ್ಟರೆ ಅವ್ರದ್ದು ರಾಜಕಾರಣ ನಡೆಯೋದು. ಸಾವಿರಾರು ವರ್ಷದಿಂದ ನಾವು ಒಟ್ಟಿಗೆ ಬಂದಿದ್ದೀವಿ. ಯಾವತ್ತೂ ಮರಾಠಿ ಕನ್ನಡ ಸಂಘರ್ಷ ನಡೆದಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮರಾಠಿ ಕನ್ನಡ ಸಂಘರ್ಷ ಶುರುವಾಯಿತು. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ತಮ್ಮ ವಾಗ್ದಾಳಿ ಟೀಕೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಯಾಕೋ ಇಲ್ಲಿಗೆ ನಿಲ್ಲಿಸೋ ರೀತಿಯ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಗೇನ್ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಪ್ಪ ಅಮ್ಮ ಗೊತ್ತಿಲ್ಲದವರು ಜಾತ್ಯಾತೀತ ಅಂತ ಹೇಳ್ತಾರೆ. ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಹಿಂದೂಗಳ ನೋಡಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ.